ನಮ್ಮ ನ್ಯೂಸ್ಗೆ ಸ್ವಾಗತ. ಕಸಾಯಿಖಾನೆಗೆ ಅಕ್ರಮ ಜಾನುವಾರು ಸಾಗಾಣಿಕೆ, ಇಬ್ಬರ ಬಂಧನ, ಓರ್ವ ಪರಾರಿ, ಪ್ರಕರಣ ದಾಖಲು. ಕಸಾಯಿಖಾನೆಗೆ ಅಕ್ರಮವಾಗಿ ಜಾನುವಾರುಗಳನ್ನು ಸಾಗಾಣಿಕೆ ಮಾಡುತ್ತಿದ್ದ ಬಾತ್ಮೀದಾರರಿಂದ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಚಿಂತಾಮಣಿ ತಾಲೂಕಿನ ಭಟ್ರಳ್ಳಿ ಠಾಣೆಯ ಪೊಲೀಸರು ದಾಳಿ ನಡೆಸಿದಾಗ ಓರ್ವ ಪರಾರಿಯಾಗಿದ್ದು, ಇಬ್ಬರನ್ನು ಬಂಧಿಸಿ ಅವರಿಂದ 2 ಟೆಂಪೋ ಸಮೇತ 6 ಸೀಮೆ ಹಸುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತರನ್ನು ಕಸಾಯಿಖಾನೆ ನಡೆಸುವ ಚಿಂತಾಮಣಿ ನಗರದ 51 ವರ್ಷದ ಸುನ್ನು ಖಾನ್ ಅಲಿಯಾಸ್ ಅಮೀರ್ ಜಾನ್ ಮತ್ತು ಟೆಂಪೋ ಚಾಲಕ ಶಿಡ್ಲಘಟ್ಟ ತಾಲೂಕಿನ ಕುಪ್ಪೇನಹಳ್ಳಿ ಗ್ರಾಮದ 24 ವರ್ಷದ ಪ್ರಕಾಶ್ ಎಂದು ಗುರುತಿಸಲಾಗಿದೆ. ಪರಾರಿಯಾದ ವ್ಯಕ್ತಿಯನ್ನು ತಾಲೂಕಿನ ಗುಂಡಳ್ಳಿ ಗ್ರಾಮದ ಹಸುಗಳ ವ್ಯಾಪಾರಿ 45 ವರ್ಷದ ನಾರಾಯಣಸ್ವಾಮಿ ಎಂದು ಗುರುತಿಸಲಾಗಿದೆ. ನಾರಾಯಣಸ್ವಾಮಿರವರು ರೈತರಿಂದ ಖರೀದಿ ಮಾಡಿ ಕಸಾಯಿಖಾನೆಗೆ ಸಾಗಾಣಿಕೆ ಮಾಡಲು ತಾಲೂಕಿನ ಗುಂಡಳ್ಳಿ ಗ್ರಾಮದ ನಕ್ಕಲೋಳಕುಂಟೆಯ ಬಳಿ ಬಂಡೆಯ ಮೇಲೆ ಟೆಂಪೋಗಳಿಗೆ ತುಂಬಿಸುತ್ತಿರುವ ಸಂದರ್ಭದಲ್ಲಿ ಪೊಲೀಸರು ಈ ದಾಳಿ ನಡೆಸಿದ್ದಾರೆ.